ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಸುರುಣಿಗೆ ಮಧ್ಯೆ ಹರಿದಿರುವ ಹಳ್ಳಕ್ಕೆ ಅಡ್ಡಲಾಗಿ ಉಂಡೇನಹಳ್ಳಿ ಹತ್ತಿರ ಕಿರು ಸೇತುವೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಶುಕ್ರವಾರ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ದೊಡ್ಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಚಂದ್ರಶೇಖರ್ ಇಳಿಗೇರ, ಸದಸ್ಯರಾದ ನಿಂಗಪ್ಪ ಬಂಕಾಪುರ, ಫಕೀರಗೌಡ ಬರಂಗೌಡರ, ಸಕ್ರಪ್ಪ ಲಮಾಣಿ, ಮಧುಮಾಲತಿ ಇಳಿಗೇರ, ಮಲ್ಲೇಶ್ ಮಂಡಮ್ಮನವರ, BS ಇಳಿಗೇರ, ಟೋಪಣ್ಣ ಲಮಾಣಿ, ಸಂಜುಗೌಡ ಪಾಟೀಲ, ಪುಂಡಲೀಕ್ ಲಮಾಣಿ, ಶಿವಣ್ಣ ಲಮಾಣಿ, BP ಪಾಟೀಲ, ಜಗೇಶ್ ಇಳಿಗೇರ, PDO ಶಿವಕುಮಾರ್ ವಾಲಿ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಅಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ನಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು CD ನಿರ್ಮಾಣ ಎಷ್ಟು ಮಹತ್ವದಂತ ತಮಗೆಲ್ಲರಿಗೂ ಗೊತ್ತಿದೆ. ಮಳೆ ಬಂದರೆ ಇಲ್ಲಿ ಗಾಡಿ ಹೋಗಲಿಕ್ಕೂ ಸಹಿತ ತೊಂದರೆ ಆಗುವಂಥದ್ದು. ಮತ್ತು ಇನ್ನೊಂದು 5-6 ತಿಂಗಳ ನೀರು ಮೇಲಿಂದನೇ ಹರಿದು ಹೋಗುವಂಥ ಪರಿಸ್ಥಿತಿ. ಇಲ್ಲಿ ಭಾಳಷ್ಟು ಜನ ರೈತರಿಗೆ ಮತ್ತು ಓಡಾಡೋರಿಗೆ ತೊಂದರೆ ಆಗ್ತಿರೋದ್ರಿಂದ ಸರ್ಕಾರದಿಂದ ಒಂದು 3-4 ತಿಂಗಳ ಹಿಂದೆ ಈ 2 CDಗಳ ನಿರ್ಮಾಣಕ್ಕಾಗಿ ಮಂಜೂರಾತಿಗಾಗಿ ಪತ್ರವನ್ನು ಗೌರ್ಮೆಂಟಿಗೆ ಕೊಟ್ಟಿದ್ವಿ. ಅದರ ಪ್ರಕಾರ ನಮ್ಮ ಇಲ್ಲಿ ಇವತ್ತು ಪೂಜೆ ಮಾಡಿದಂಥ ಜಗದಲ್ಲಿ ಒಂದು ಮತ್ತು ಬಾಲ್ಯ ಹೊಸೂರು ಹತ್ರ ಒಂದು CD ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ಸುಮಾರು 1 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸಗಳು, ರಸ್ತೆಗಳು, ಕಾಮಗಾರಿಗಳು ಆಗಬೇಕಾಗಿದೆ. ಈಗ ಸದ್ಯ ಮಟ್ಟಿಗೆ ಅವಶ್ಯಕತೆ ಇರುವಂಥದ್ದು ದೊಡ್ಡೂರು ಬ್ರಿಡ್ಜ್. ಆಲ್ರೆಡಿ ಶೀತಲ ವ್ಯವಸ್ಥೆಗೆ ಬಂದಿರೋದ್ರಿಂದ ಅದನ್ನು ಆದಷ್ಟು ಬೇಗನೆ ಮಾಡಿಕೊಡುವ ನಿಟ್ಟಿನೊಳಗೆ ಸರ್ಕಾರಕ್ಕೆ 2 ಬಾರಿ KRDCLಗಾಗಿರ್ಬೋದು ಮತ್ತು PWDಗೂ ಸಹಿತ ಅಂದಾಜು ಮೊತ್ತ 5 ಕೋಟಿ ರೂಪಾಯಿಯಷ್ಟು ಅನುದಾನ ಬಿಡುಗಡೆ ಮಾಡಲಿಕ್ಕೆ ನಾನು ಆಲ್ರೆಡಿ ಅವ್ರ ಗಮನಕ್ಕೆ ತಂದಿದ್ದೀನಿ ಮತ್ತು ಅದಕ್ಕೆ ಪತ್ರವನ್ನು ಸಹಿತ ಕೊಟ್ಟು ಇಲ್ಲಿ ಬರುತ್ತೆ ಅನ್ನೋ ಒಂದು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಮಾತನ್ನು ಸಹಿತ ಅವ್ರು ಕೊಟ್ಟಿದ್ದಾರೆ. ಬಹುಶಃ ಎಲ್ಲರಿಗೆ ಬಂದ ತಕ್ಷಣ ಆ ಕಾಮಗಾರಿನೂ ಸಹಿತ, ಯಾಕಂದ್ರೆ ಸರ್ಕಾರದಲ್ಲಿ ತಮಗೆಲ್ಲ ಗೊತ್ತಿದೆ ಇವತ್ತು ಬರುತ್ತಂದ್ರೆ ಮತ್ತೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸರ್ಕಾರದಲ್ಲಿ ಯಾವುದೇ ನಿಖರವಾದಂಥ ಅನುದಾನದ ಬಗ್ಗೆ ಯಾವುದೇ ಥರ ಸ್ಪಷ್ಟತೆ ಇಲ್ಲ. ಸಂಬಂಧಪಟ್ಟಂಗೆ ಹಿಂದೇನು ಕಾಂಟ್ರಾಕ್ಟ್ರು ಕೆಲಸ ಮಾಡಿದರು, 5 ವರ್ಷ 3 ವರ್ಷ ಮೇಂಟೆನೆನ್ಸ್ ಇದ್ದವರು. ಆಲ್ರೆಡಿ ಅವರಿಗೆ ಅದನ್ನು ಸರಿಪಡಿಸಿ ಕೊಡಿ ಅಂತ ಆಲ್ರೆಡಿ ಹೇಳಿದ್ದೀವಿ. ಇಲ್ಲೇ ದೊಡ್ಡೂರಿಂದ ಇಲ್ಲೇ ಈ ಕ್ರಾಸಿಂದ ದೊಡ್ಡೂರು ತಾಂಡೆಯವರೆಗಿತ್ತು 2-3 ತಿಂಗಳ ಹಿಂದೆ ಜಾತ್ರೆಗಿಂತ ಮುಂಚಿತವಾಗಿ ಅದನ್ನು ಮಾಡಿಕೊಡ್ಲಿಕ್ಕೆ ಹೇಳಿದ್ವಿ, ಮಾಡಿಕೊಟ್ಟಿದ್ದಾರೆ. ಅಮೃತಧಾಮ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರದರ, ನಮ್ಮ PDOರದರ, ಬಸ್ ಸ್ಟ್ಯಾಂಡ್ಗಳಿಲ್ಲ. ದೊಡ್ಡರಿಗೆ ಶಾಲೆ ಮಕ್ಕಳು ಯಾರದಾರ ಒಂದು ಚಾದ ಅಂಗಡಿಗೋ ಬೀಡಿ ಅಂಗಡಿಗೋ ಎಲ್ಲೇ ಹೋಗಿ ಕುಂದ್ರಬೇಕು ಮಳೆಗಾಲದಾಗ ಶಾಲೆ ಹತ್ರ. ಅಮೃತಧಾಮ ಯೋಜನೆಯಲ್ಲಿ 2 ಬಸ್ ಸ್ಟ್ಯಾಂಡ್ ಉಂಡೇನಹಳ್ಳಿ ಒಳಗೆ ನಮ್ಮ ಗ್ರಾಮದ ಜನರು ಸೇರಿ ನಾವೆಲ್ಲ ಸಿಮೆಂಟು ತಗಡು ಹಾಕಿ ಕಟ್ಟಿಸಿವಿ. ಸುಮಾರು ವರ್ಷಗಳಿಂದ ಹಿಂದಿನ ಅನೇಕ ಶಾಸಕರಿಗೆ ಹೇಳಿದ್ದಾಯಿತು. ಇವತ್ತಿನವ್ರಿಗಾಗಿಲ್ಲ, ತಾವು ದಯಮಾಡಿ ಅದನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿರಿ.